ಪ್ಯಾಕು. ಹಾಯ್ ನಮಸ್ಕಾರ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕ್. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಇವತ್ತು ನಮಗೆ ಧಾರೇಶ್ವರದಲ್ಲಿ ಈವೆಂಟ್ ಇದೆ. ನೈಟು ಧಾರೇಶ್ವರ ಅಂದರೆ ಕುಮ್ಮಟ ಬರುತ್ತೆ. ಈಗ ಹೊರಡಬೇಕು. ನಮ್ಮ ಪ್ರವೀಣ್ ಜೈನ್, ಸೂರ್ಯ ಎಲ್ಲ ಬರ್ತಿದ್ದಾರೆ. ಅವ್ರು ಬರ್ಲಿಕ್ಕೆ ವೆಯ್ಟಿಂಗ್. ಸ್ವಲ್ಪ ಇಲ್ಲಿ ಬೆಳಿಗ್ಗೆ ಮಳೆ ಬರ್ತಾ ಇದೆ, ಹಾಗಾಗಿ ರೆಡಿಯಾಗಿ ಕೂತಿದ್ದೇನೆ. ಚಳಿ ಸ್ವಲ್ಪ ಉಂಟು. ಓಕೆ, ಬನ್ನಿ ಹೋಗುವ. ರೈಟ್ ಬಾಯ್. ನೋಡಿ, ಇವರು ಇವತ್ತು ನಮ್ಮ ಧಾರೇಶ್ವರಕ್ಕೆ ಪ್ರೋಗ್ರಾಮ್. ಮಳೆ ಸುಷ್ಮಿತಾ ಅವರಿದ್ದಾರೆ ನೋಡಿ. ಹೊಸ ಪ್ಯಾಂಟು, ಹೊಸ ಟೀ ಶರ್ಟ್. ಹೌದು, ಹೊಸ ಪ್ಯಾಂಟು. ಮಳೆ 8 ವರ್ಷದಲ್ಲಿ ಫಸ್ಟ್ ಟೈಮ್ ಹೊಸ ಬಟ್ಟೆ ಅದು 500 ರೂಪಾಯಿಗೆ ತಿಂಡಿ ತಿನ್ಲಿಕ್ಕೆ ಬಂದ್ವಿ. ಆದ್ರೆ ವಡೆ ಹೇಳಿರೋದು ನಾನು, ಇವಳು ತಿಂತವಳೆ. ವಡೆ ತುಂಬಾ ಕ್ರಿಸ್ಪಿ ಆಗಿದೆ, ಆದ್ರೆ ಒಳಗೆ ಸ್ವಲ್ಪ ಬೇಯಬೇಕಿತ್ತು. ಒಳಗೆ ಅಂದ್ರೆ ಅಡಿಗೆ ಕೋಣೆ ಅಲ್ಲ, ಇಲ್ಲಿ ವಡೆಯಲ್ಲಿ ನೋಡಿ ಇದ್ದಾರೆ. ಇವರು ನಮ್ಮ ಇವತ್ತಿನ ಮ್ಯಾನೇಜರ್ ಇದ್ದಾರೆ. ಫುಲ್ಲು ಸೂರ್ಯ ಕುಂಡಾಪುರ ಇದ್ದಾರೆ. ಅವ್ರಿಗೆ ಇನ್ನು ಬಂದಿಲ್ಲ. ಈ ಜರ್ನಿಯಲ್ಲೇ ನೀ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ತೀಯಲ್ಲ? ದುಡ್ಡು ಬರ್ತಿಲ್ಲ ಕಣ, ಅದಕ್ಕೆ ಮಾಡ್ತೀರಿ. ದುಡ್ಡು ಮಾಡ್ತಾರೆ. ಇಲ್ಲ, ಚಾರ್ಜ್ ಆದ್ರೂ ಖರ್ಚಿಗೆ ಬರ್ಲಿ ಅಂತ ಮಾಡ್ತಿದ್ದೇನೆ, ಆಗ್ತಾ ಇಲ್ಲ. ನಮ್ಮ ಇನ್ನೊಬ್ರು ಯೂಟ್ಯೂಬರ್ ಇದ್ದಾರೆ ನೋಡಿ, ಗುಟ್ಟು ಗೋ ಅಂತ. ಅವರು ಗೋ ಅಂತ ಮಾಡ್ತಾರೆ, ಅದು ಗೋ ಆಗ್ತಿಲ್ಲ. ಓಡುದಿಲ್ಲ, ಯಾರು ನೋಡುದಿಲ್ಲ ಹಾಗೆ. ಓಕೆ, ನಾವೀಗ ತಿಂಡಿ ಮಾಡ್ತೇವೆ. ನಮ್ಮ ಸಾರಥಿ ಇವರಿದ್ದಾರೆ ನೋಡಿ, ಅವರು ಸಾರಥಿ, ಇದು ಅಗರಬತ್ತಿ. ನೋಡಿ, ಒಂದು ರೌಂಡ್ ಮುಗಿಸಿ ಎರಡನೇ ರೌಂಡ್ ಸ್ಟಾರ್ಟಿಂಗ್ ನಮ್ಮ ಸೀಸನ್ 3 ಆದ ಕೂಡಲೇ ನಮಗೆ ಕೊಡ್ತಾರೆ. ನಾವು ಈಗಾಗಲೇ ಉಪಹಾರವನ್ನು ಮುಗಿಸಿಕೊಂಡು ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ದೇವೆ. ಆ ಉಪಹಾರದ ಸಂದರ್ಭದಲ್ಲಿ ನಮಗೆ ಇವತ್ತಿನ ಪ್ರಯಾಣ ಸುಖಕರವಾಗಿರಲಿ ಅಂತ ನಮ್ಮ ಪ್ರವೀಣ್ ಜೈನ್ ಅವರು ನಮಗೆ 400 ರೂಪಾಯಿದ್ದು ಇದು ಪಿಸ್ತಾ ಕೊಟ್ಟಿದ್ದಾರೆ. ನನ್ಗೆ ಜಲ್ಲಿ ಕೊಟ್ಟಿದ್ದಾರೆ. ಜಲ್ಲಿ ಇದ್ರೆ ಮನೆಗೆ ಹೋಗಿ ಕಾಂಕ್ರೀಟ್ ಹಾಕು, ಬೇವರ್ಸಿ. ಆಯ್ತಾ? ನೀ ದುಡ್ಡು ಮಾಡೋದಕ್ಕೆ ಅಲ್ಲಿಗೆಲ್ಲ ಬೈತಿಯಲ್ಲ. ಹಾಗೆ ಇದನ್ನು ಕೊಟ್ಟಿರೋ ಪ್ರವೀಣ್ ಅವರಿಗೆ ನಮ್ಮ ಪ್ಯಾಕ್ ವರ್ಲ್ಡ್ ಕಡೆಯಿಂದ ಧನ್ಯವಾದಗಳು. ನಿಮಗೆ ದೇವ ಆರೋಗ್ಯ ಭಾಗ್ಯ ಸುಖ ಸಂಪದನ್ನು ಕೊಟ್ಟು ಇದು ನಮ್ದು ಇವೆಂಟ್ ಅಂದ್ರೆ ಹಂಗೆ ಒಂದು ಚಿಯರ್ ಗರ್ಲ್ಸ್ ಕೂಡ ಕರ್ಕೊಂಡ್ ಬರ್ತೀವಿ ಜೊತೆಲಿ. ನೀನ್ ಯಾಕೆ ನೋಡ್ತಾ ಇದ್ಯಾ? ಕರ್ಕೊಂಡ್ ಬರ್ತೀವಿ ಅಂದ್ರೆ ಇವೆಂಟ್ಗೆ. ಹಾಗೆ ನಾವೀಗ ಇಲ್ಲಿಂದ ಇವತ್ತಿನ ಪಿಸ್ತದ ಉದ್ಘಾಟನಾ ಕಾರ್ಯಕ್ರಮವನ್ನು ಸೂರ್ಯ ಅವರು ಮಾಡ್ತಿದ್ದಾರೆ. ಬಿಚ್ಚಕ್ ಆಗ್ತಿಲ್ಲ, ಎಷ್ಟು ಆಗ್ತಿಲ್ಲ. ಓಪನ್ ಮಾಡಿದ್ದಾರೆ. ಬನ್ನಿ, ಹೇಗಿದೆ ಅಂತ ತಿಂದು ನೋಡಿ. ಎಲ್ಲರೂ ದಯಮಾಡಿ ಅದೊಂದು ತಿನ್ನು. ಬನ್ನಿ ಫ್ರೆಂಡ್ಸ್. ಮುಂದೆ ನೋಡಿ, ಇವತ್ತಿನ ವೆದರ್ ಹೇಗಿದೆ ಅಂತ ಹೇಳಿದ್ರೆ ಊಟಿ ತರ ಇದೆ. ಫುಲ್ ಬ್ಯಾಂಗ್ಳೂರಲ್ಲಿ ಬೆಳಿಗ್ಗೆಯಿಂದ ಮಳೆ. ಬ್ಯಾಂಗ್ಳೂರ್ ದಾಟಿ ತುಮಕೂರು ಹೋಗ್ತಿದ್ವಿ, ಅದ್ರ ಮಳೆ. ಬ್ಯೂಟಿಫುಲ್ ಆಗಿದೆ. ಬಳಿರೆ ಹನುಮಂತ ತಿಂದ ಈಗ ನಿದ್ದೆ ಮಾಡ್ತಿದ್ದಾರೆ. ಚೆನ್ನಾಗಿ ತಿಂದ್ರಿ ಇದಲ್ರಿ. ನೋಡಿ, ಪೆಟ್ರೋಲ್ ಬಂಕ್ ಅಲ್ಲಿ ಒಬ್ರು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಬಾಟಲ್ ಕೊಂಡೋಗಕ್ಕೆ ನಾವೀಗ ಬಂಗಾರಪ್ಪ ಸರ್ಕಲ್ ಅಲ್ಲಿ ಇದ್ದೀವಿ. ಸುಸ್ಸುಗೆ ಎಳ್ನೀರು ಬೇಕಂತೆ ಇದ್ದೀವಿ. ಇಲ್ಲೊಬ್ಬ ಇಲ್ಲಿದ್ದಾನೆ. ಆಯ್ತು, ಇನ್ನು ಶಿರಸಿಗೆ ಇಲ್ಲಿಂದ ಇದೆ, ಸ್ವಲ್ಪ ದೂರ ಹೋಗ್ಬೇಕು. ಇಲ್ಲೊಬ್ಬ ಪೊದೆ ಹುಡುಕಕ್ಕೆ ಹೋಗಿದ್ದಾನೆ. ನಂದಿ ಕೊಡಿ 25 ಗಿಫ್ಟ್ ಕುಡಿದ ಮೇಲೆ ವಾಪಸ್ ಏನು ಕುಡಿಯೋಕೆ ಮುಂಚೆ ಕೇಳ್ಬೇಕು ಎಷ್ಟಂತ.
ಒಂದು ಎಳ್ನೀರಿಗೆ 25 ಹೇಳಿದ ಅದ್ರದ್ದ ದುಡ್ಡು ಕೊಟ್ಟಿದ್ದ ಅವನು. ಹಲೋ, ನೇಚರಲ್ಲಿ ಸುಸು ಮಾಡಿದ್ದಕ್ಕೆ ಫೈನ್ ಕೊಡು. ನೋಡಿ ಇಲ್ಲಿ ಊಟಕ್ಕಂತ ನಿಲ್ಸಿದ್ವಿ, ಅದರಲ್ಲೂ ಖುಷಿ ನೋಡಿ. ಅಲ್ಲೊಂದು ಸುಸ್ಮಿತಾ ಜನರಲ್ ಸ್ಟೋರ್, ನಿಮ್ಮದೇ ಅಡಿಕೆ ನಿಮ್ಮೆಲ್ಲರ ಭಯಕ್ಕೆ. ಸುಸ್ಮಿತಾ ಜನರಲ್ ಸ್ಟೋರ್ ನಿಮ್ಮದೇ ಊಟಕ್ಕೆ ಬನ್ನಿ. ಹೋಟೆಲ್ ಗಂಧರ್ವ ಬಾರ ನೋಡಿ, ಹೆಸರು ಚೆನ್ನಾಗಿದೆ. ಯಮುನಾ, ಯಮುನಾ ಕೃಷ್ಣ. ಏನು ಕರ್ಮ, ಅಷ್ಟು ಚೆನ್ನಾಗಿ ಓಡಾಡ್ತಿದ್ದೆ ಅವಳು. ಕುರುಡಿ ಆಮೇಲೆ ಸತ್ತೋಗಿದೆ ಅಂತ. ಏಯ್, ಕೈ ತೊಳ್ಕೊಂಬ, ಇಲ್ಲೇ ಕೈ ತೊಳ್ಕೊ. ಎಸ್, ಈಗ ನಾನ್ ಬಂದಿರೋದಕ್ಕೆ ಫ್ಯಾಮಿಲಿ ಇದು ಸೆಕ್ಷನ್ ಕೊಟ್ಟರು. ನೀವಾಗಿದ್ದಿದ್ರೆ ಪೋಲಿ ಹುಡುಗರು ಅಂತ ಆಚೆ ಕೂರಿಸಿರೋದು. ಈಗ ಎಲ್ರು ನಗಡಿ ಪ್ಲೀಸ್. ಏನಾಯ್ತು ಏನಾಯ್ತು? ಅದು ಸಿಹಿ ಇದ್ದ ಕಡೆ ಬರುತ್ತೆ ಕಣೆ. ಆಕ್ಚುಲಿ ನಾನು ಸಿಹಿ ಅನ್ನಲ್ಲ, ನಿನ್ಗೆ ಏನ್ ಅರ್ಥ ಆಯ್ತಾ? ಅಲ್ಲ, ಶುಗರ್ ಇದೆ ಅಂತ. ಇನ್ನೊಂದು ಜೇನು ಅಂತ. ಜೇನು. ಆದ್ರೆ ಜೇನು ದುಂಬಿಯ ನಾನಿ ತುಪ್ಪ ಹೆಂಗೆ ಬಿಡುತ್ತೆ ಅಂತ ಹೇಳಿ ನಮ್ಗೆ ಇನ್ನೂ ಗೊತ್ತಿಲ್ಲ. ಬ್ಯಾಕಲ್ಲಿ ಬಿಡೋದು ಅದು. ನೋಡಿ, ಈಗ ಊಟ ಬರುತ್ತೆ. ಓಕೆ, ಮುಚ್ಕೊಂಡು ಊಟ ಮಾಡಿ. ಕುಡಿತೀರಾ? ಇಲ್ಲ, ಕುಡಿಯಲ್ಲ. ಹಾಗಾದ್ರೆ ನಾನು ಕುಡಿತೇನೆ. ಕುಡಿಬಾರ್ದು, ಇದು ಕುಡಿಬೋದು. ಕರೆಕ್ಟ್ ಆಯ್ತು, ಕರೆಕ್ಟ್ ಆಯ್ತು. ಇಟ್ಟುಕೊಂಡು ಇರುವೆ. ಅವಾಗ ಸುಸ್ಮಿತಾ ಸೇನ್ ಇದಾಳ, ಅವಾಗ ಅವರು ಓಕೆ, ಸುಸ್ಮಿತಾ ಸೇನ್ ನೋಡಿ ಸುಸ್ಮಿತಾ ಇಟ್ರು. ಓಕೆ, ಸುಸ್ಸು ಅಂತ ಯಾಕೆ ಇಟ್ರು? ಅದು ನಿಮ್ಮಂತ ಕೋತಿ ಕಮಂಗಿ ನನ್ನ ಮಕ್ಳು ಇಟ್ಟಿರೋದು. ಅದು ಹೇಳು, ನೀನ್ ತಾಕತ್ತಿದ್ರೆ ಹೇಳು. ಚೆಲ್. ಆಕ್ಚುಲಿ ಅದು ಬಂದು ಸುರೇಶ್ ಅವರ ಬ್ಲಾಗ್ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೋ ಅವರೇ ಕಮೆಂಟ್ ಮಾಡಿದ ಚಂದ. ಅದನ್ನ ಹೇಳಕ್ಕೆ ಇಷ್ಟು ದಿಕ್ಕತಾ ಇದೆ. ಸೂರಿ ಅಂತ ಕರೀತಾರೆ, ಪ್ರವೀಣ ಅಂದ್ರೆ ಪ್ರವಿ ಅಂತ ಕರೀತಾರೆ, ಹಿತೇಶ್ ಅಂದ್ರೆ ಹಿತ ಅಂತ ಕರೀತಾರೆ, ಸುಷ್ಮಿತನ ಸ್ಮಿತಾ ಅಂತಾನು ಕರಿಬಹುದು. ಏನೋ ಗೊತ್ತಿಲ್ಲ. ಸುಷ್ಮಿತಾ ಅನ್ನೋ ಹೆಸರಿಗೆ ಸುಶ್ ಅಂತ ಯಾರು ಕರೆಯೋದೇ ಇಲ್ಲ, ಸ್ಮಿತಾ ಅಂತಾನು ಯಾರು ಕರೆಯೋದೇ ಇಲ್ಲ. ಡೈರೆಕ್ಟ್ ಸುಸ್ಸು ಅಂತ ಮುಖ ನೋಡಿದ್ರೆ ಅದೇ ಹಂಗಾದ್ರೆ ತಿಲಕ್ ಅನ್ನೋರ್ನ ಹೆಂಗ್ ಕರೀತಾರೆ ಶಾರ್ಟ್ ಫಾರ್ಮ್ ಆಗಿ? ಲಾಕ ಲಾಕ. ಹೌದು, ಲಾಕ ಲಾಕ. ತಿಕ್ಲ ಅಂತ ಕರೆಯೋದು. ಫುಲ್ ಹೇಳಂಗಿಲ್ಲ, ಶಾರ್ಟ್ ಫಾರ್ಮ್ ಆಗಿ. ಎರಡೇ ವರ್ಡ್, ತೀ ಮತ್ತೆ ಲಾ, ಆಮೇಲೆ ಕಾ. ಲಾ ತೆಗೀರಿ ಬೇಡ. ಕತಿ ಅಂತ ಕರಿಬಹುದು. ಕತಿ 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 ಅಂತ ಕತಿ ಕರಿಬಹುದು. ಕತಿ. ಹಾಯ್ ಕತಿ ಕತಿ ಕತಿ. ನೋಡಿ, ಫಸ್ಟ್ ಗೆ ಮಸಾಲೆ ಪಪ್ಪಡ್ ಬಂದಿದೆ. ಮಸಾಲೆ ಪಪ್ಪಡ ಮಾಡುವ ವಿಧಾನ, ಹುಡುಗಿಯರ್ದು ಕೆಲಸನೇ ಇದು. ಹುಳಿ ಹಿಂಡೋದು. ಫಸ್ಟ್ ಮಾಡಿದ್ದೇ ಅದು, ತಂದ ತಕ್ಷಣ ಹುಳಿ ಹಿಂಡ ಕೆಲಸ. ಏನ್ ಬುದ್ಧಿನೋ, ಹಾಲ್ನಂತ ಹುಡುಗಿರು, ಸಾರಿ ಹುಡುಗರಿಗೆ ಹೇಲ್ನಂತ ಮಾಡ್ತಾರೆ. ಹಾಲ್ನಂತ ಹುಡುಗರಿಗೆ ಹೇಳ್ಬಾರ್ದಂತದ್ದು ಹೇಳ್ತಾರೆ. ಅಲ್ಲ, ನೀನು ನಿಂತ್ಕೊಂಡು ಯಾಕೆ ಮಾಡ್ತಿದ್ಯಾ? ಕೂತ್ಕೊಂಡೆ ಮಾಡ್ಬೋದಲ್ಲ. ಓ ಗುಳ್ಳಿ ನೋಡು, ರಾಕ್ಷಸನು ನೋಡ್ಬೇಕು. ನೀನೇನಾ ರಾಕ್ಷಸಿಯೂ ನೀನೇನಾ. ಎಲ್ರು ಕೈ ಹಾಕಿ ಬನ್ನಿ, ಒಂದು ಪೀಸನ್ನು ಹೀಗೆ ಮುರಿದು ಬಾಯಿಗಿಡೋಣ. ಇವರು ವೆಜ್, ಇವರಿಗೆ ಪನ್ನೀರ್ ಟಿಕ್ಕಾ. ಇದು ಪನ್ನೀರ್ ಟಿಕ್ಕಾ, ಅದು ಫಿಶ್ ಫ್ರೈ. ಓಕೆ, ಅದು ಫಿಶ್ ಫ್ರೈ, ಇದು ಫಿಶ್ ಫ್ರೈ. ನಾನು ಪ್ಲೀಸ್ ಸ್ಟ್ಯಾಂಡರ್ಡ್ ಅಮ್ಮ. ನೋಡು ಕಣ್ಣುಗಳು
ಮೊನ್ನೆ ನಾನು ಮನೇಲಿ ಈ ಪನ್ನೀರ್ ಚಿಕನ್ ಟ್ರೈ ಮಾಡಿದೆ, ಆದ್ರೆ ಎಕ್ಸಾಕ್ಟ್ಲಿ ಹಂಗೆ ಆಯ್ತು. ಅದು ಹೇಳಕ್ಕಾಗಲ್ಲ. ಪನ್ನೀರ್ ಟಿಕ್ಕ ಮನೆಯಲ್ಲಿ ಪನ್ನೀರ್ ನಾನು ಎಲ್ಲಾನು ನೀಟಾಗಿ ಫ್ರೈ ಮಾಡಿದೆ, ಮಸಾಲನು ಚೆನ್ನಾಗೆಲ್ಲ ಮಾಡ್ಕೊಂಡಿದ್ದೆ. Okay. ಆದ್ರೆ ಪನ್ನೀರ್ ಸೆಲೆಕ್ಷನ್ ರಾಂಗ್ ಅದು. ಅದು ಯಾವ ಪನ್ನೀರ್ ಅಂತ ನನಗೆ ಗೊತ್ತಾಗಿಲ್ಲ. ಅದೇ ನಿನ್ನ ಜಗಪ್ಪ ಸೆಲೆಕ್ಷನ್ ಮಾಡುವಾಗೆ ಆ ಸ್ಟಿಕ್ಕಿಗೆ ಹಾಕ್ಬೇಕಾದ್ರೆ ಎಲ್ಲ ಉದ್ರು ಆಗ್ತಿತ್ತು. ಉದುರ್ತಿತ್ತು. ಆಮೇಲೆ ನಾನೇನ್ ಮಾಡಿದೆ ಗೊತ್ತಾ, ಎಲ್ಲ ಉದ್ರದಾಗ ಫೆವಿಕ್ವಿಕ್ ಹಾಕ್ಬೇಕಿತ್ತು. ಆಗ್ತಿತ್ತಲ್ಲ ಅಂತ ನಾನೇನ್ ಮಾಡಿದೆ, ಉದ್ರು ಮತ್ತೆ ಆ ಮಸಾಲ ಎಲ್ಲ ಸೇರಿ ಎಗ್ ಬುರ್ಜಿ ತರ ಪನ್ನೀರ್ ಬುರ್ಜಿ ಮಾಡ್ಬಿಟ್ಟೆ. ಯಾರು ತಿಂದ್ರು? ನಾನು ತಿಂದೆ. ನೀವೇ ತಿನ್ಬೇಕಷ್ಟೇ. ಬುರ್ಜಿ ತಿಂದು ನೆಕ್ಸ್ಟ್ ಬುರ್ಜಿ ಆಗ್ಲಿಲ್ವಾ? ಇಲ್ಲ. Okay. ಓಕೆ, ಗುಡ್ ನೈಟ್. ಓಕೆ, ಈಗ ಮತ್ತೆ ಬಂಗುಡಿ ಸಾಂಬಾರ್ ಜೊತೆ ಊಟ ಸೇವನೆ ಮಾಡ್ತಿದ್ದೇವೆ. ಇವ್ರು ಮಾತ್ರ ಶಾಕಾಹಾರಿಗಳ ಸಸ್ಯಾಹಾರಿಗಳು? ಓಕೆ, ಸಸ್ಯಾಹಾರಿಗಳು. ನಾವು ಕಾಡಲ್ಲಿರೋ ಸೊಪ್ಪುಗಳೆಲ್ಲ ನಾನು ವೆಜ್. ನೋಡಿ ಗೈಸ್, ಇವರು ಸಮ ದನ ತಿಂದಂಗ್ ತಿಂದ್ರು, ದನ ತಿಂದಂಗ್ ತಿಂದು ಬರ್ತಾರೆ. ಹೊಟ್ಟೆ ಕರಗ್ಯದ. ಅಣ್ಣ ನಾನು ನೋಡಿಸ್ತೀನಿ ಸ್ವಲ್ಪ. ಬೇಡ, ನಮ್ಮ ನೋಡಿಸ್ತಾರೆ. ಈಗ ನಾವಿಲ್ಲಿ ಊಟವನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ಪಯಣ ಇಲ್ಲಿ ಊಟ ಮುಗಿಸ್ಕೊಂಡು ಧಾರೇಶ್ವರ. ಇವತ್ತು ಬೀಚ್ ಫೆಸ್ಟಿವಲ್, ಇದು ಸಿರ್ಸಿ. ಆಕ್ಚುಲಿ ನಮ್ದು ಚೆನ್ನಾಗಿ ಊಟ ಆದ್ಮೇಲೆ ಗಾಡಿಗೆ ಕೂಡ ಹಸಿವಾಗಿತ್ತು. ಗಾಡಿಗೆ ಸ್ವಲ್ಪ ಗ್ಯಾಸ್ ಹಾಕ್ಲಿಕ್ಕೆ ಬಂದಿದ್ದಾರೆ ಅಣ್ಣ. ಪ್ರಸನ್ನ ಗಣಪತಿ ದೇವಸ್ಥಾನ, ಹಳ್ಳಿಕೋಡಿ, ಸಡಬಾವಿ, ಭಟ್ಕಳ, ಉತ್ತರ ಕನ್ನಡ. ಶಿರ್ಸಿಯಿಂದ ಕುಮಟ ಹೋಗೋ ರೋಡ್ಗಳೆಲ್ಲ ಸ್ವಲ್ಪ ಕೆಲಸ ನಡೀತಿದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಘಾಟಿ ಸೆಕ್ಷನ್ಗಳು ಸ್ವಲ್ಪ ದಿವಸದ ಮಟ್ಟಿಗೆ ಹೋಗೋರೆಲ್ಲ ಹುಷಾರಾಗಿ ಹೋಗಿ ಅಂತ ಹೇಳ್ತಾ ಇದ್ದೇನೆ. ಎಸ್, ಫೈನಲಿ ಧಾರೇಶ್ವರ ಕಡೆಲ್ಲ ಕಮ್ಮಿ ಆಟ ಆಡ್ತಿದ್ದಾರೆ ಎಲ್ರು. ಮಂಡೆ ಸರ್ಬಾತ್ ನೋಡಿ. ಆಚೆ ಕಡೆ ಹೋದ್ರೆ ಬೀಚು, ಈ ಕಡೆ ಹೋದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹಳ್ಳಿ ಸೊಗಡು, ಒಳಗಡೆ ಹಳ್ಳಿ ಸೊಗಡು ನೋಡಿ. ಪ್ರವೀಣ ಬೀಚ್ಗಳ ಹತ್ರ ಅಲ್ಲೇ ಹೋಗ್ತಾ ಬಂದಿದ್ದಾನೆ ಅವ. ನಿಮ್ಗೊಂದು ಲಾಗ್ ಅಲ್ಲಿ ಎಲ್ಲ ಕಡೆ ನಾಯಿ ಸಿಕ್ಕಿಲ್ಲ ನೋಡಿ. ಇಲ್ಲಿ ನಾವಿರೋ ಮನೆಯಲ್ಲಿ ಒಬ್ರು ಜರ್ಮನಿ ಅವರಿದ್ದಾರೆ. ಜರ್ಮನಿ ಅವರು ಜರ್ಮನಿ. ಪ್ರವೀಣನ ದೊಡ್ಡ ಶೀಸ್ ಫ್ರಮ್ ಜರ್ಮನಿ. ಸಾರಿ, ಜರ್ಮನಿ. ಜರ್ಮನಿಲಿ ಲಗ್ಗೇರ್ ಅಂತ ಇದೆ ಒಂದು. ಇಲ್ಲ, ಎರಡು ತಿಂಗಳು ಇಲ್ಲೇ ಇರ್ತಾರಂತ ಅವರು. ನೋಡಿ, ನಾವು ಬರ್ತೀವಂತ ದಾರಿ ಎಲ್ಲ ಈಗ ಕ್ಲೀನ್ ಮಾಡ್ತಿದ್ದಾರೆ. ಈಗ ಈ ಕಡೆಯಿಂದ ದೇವರು ಬರ್ತಾರಂತೆ. ದೇವರಿಂದ ಬಂದ ಇರಿಸೂರು ಹಿಡೀರಿ, ಅವ್ರು ಸ್ನಾನ ಮಾಡಲಿಲ್ಲ. ಯೂಟ್ಯೂಬ್ ಉಂಟಾ? ಇದು ಶಾಲೆ ಅಲ್ಲ? ಸಾರಿ. ಇವತ್ತು ಎಲ್ಲ ಚಾಲತಿಲ್ಲ ಚೆನ್ನಾಗಿದೆ. ನಾನು ನನ್ನ ಶಾಲೆ. ನಿನ್ನ ಶಾಲೆ ಅಲ್ಲ, ಹೋಗು. ಇಲ್ಲಿ ನೋಡಿ, ಶಾಲೆಯಲ್ಲಿ ದೇವಸ್ಥಾನ ಸಂದಿದೆ, ನಾಗಬನ ಕೂಡ ಇದೆ ಇಲ್ಲಿ ನೋಡಿ. ಸಣ್ಣ ಶಾಲೆ, ಸರಕಾರಿ ಶಾಲೆ, ಚಂದಕ್ಕಿಂತ ಚಂದ ನಮ್ಮೂರ ಶಾಲೆ. ಬರ್ರಿ, ಬೋಟಿಂಗ್ ಉಂಟು. ಹೌದಾ? ಇವತ್ತಿನ ಕಾರ್ಯಕ್ರಮ ಇರೋದು ನಮ್ಗೆ ಇಲ್ಲೇ ಬೀಚ್ ಬದಿಯಲ್ಲಿ ಸ್ಟೇಜ್ ಇರೋದು, ಧಾರೇಶ್ವರ ಕಡಲ ಸಂಭ್ರಮ ಅಂತ. ಹಾಗೆ ನೋಡಿ, ಶಾಲೆಯನ್ನ ದಾಟಿ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಬ್ರೋ, ಇದು ಶಾಲೆ ಈಗಲೂ ಓಪನ್ ಇದೆಯಾ? ಓಕೆ, ಈಗಲೂ ಇದೆ ಅಂತ. ನಾನೇನಾದ್ರೂ ಮುಚ್ಚಿದಾರ ಅನ್ಕೊಂಡಿದ್ದಾರೆ. ಹೋಗ್ತಾ ಇದ್ದೀವಿ. ಇಲ್ಲೇ ಬೀಚ್ ಸೈಡ್ ಸ್ಟೇಜ್ ನಮಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ಇವತ್ತು. ಎಸ್ ನೋಡಿ, ಅಲ್ಲೇ ಇವತ್ತು ನಮ್ಮ ಸ್ಟೇಜ್ ಕಾರ್ಯಕ್ರಮ ಇರುವಂಥದ್ದು. ಎಲ್ಲ ರೆಡಿ ಆಗ್ತಾ ಇದೆ.
ನೋಡಿ ಬೀಚ್ ಸೈಡ್ ಬಂದ್ವಿ ನಾವು. ಇಲ್ಲಿ ಧಾರೇಶ್ವರ ಇವತ್ತು ಕಾರ್ಯಕ್ರಮ ನಮಗೆ ಇಲ್ಲಿ ಕಡಲ ತಡಿಯಲ್ಲಿ ನಮ್ಮ ಕಾಮಿಡಿ. ಈ ಮಧ್ಯೆ ಚೆಂಡಾಟದಲ್ಲಿ ಎಲ್ಲ ಮುಸುಂಟು ಪೂರ್ವ ಬನ್ನಿ ಬನ್ನಿ, ಇಲ್ಲಿ ಮೀನು ಹಿಡ್ತಿದ್ದಾರೆ. ಮೀನು ಹಿಡ್ತಿದ್ದಾರೆ, ಬಲೆ ಹಾಕಿ ಮೀನು ಹಿಡ್ತಿದ್ದಾರೆ. ನಿಮಗೆ ಮೀನು ತೋರಿಸ್ತಾರೆ. ಏಡಿ ಸಿಕ್ಕಿದೆ, ಏಡಿ ನೋಡಿ ಮೀನು. ಇಲ್ಲೊಂದೆರಡು ಸಣ್ಣ ಸಣ್ಣ ಇಟ್ಕೊಂಡಿದ್ದಾರೆ. ಏನಂತ ಎರಡು ಉಂಟು. ಇಲ್ಲ ಲೇಟು ನೋಡಿ, ಇದು ಮರಿ, ಅದನ್ನ ಆ ಕಡೆ ಹಾಕೋ ಪ್ರಯತ್ನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ನಿನ್ನ ಅಮ್ಮನ. ಕಾಣದ ಕಡಲಿಗೆ ಸಪ್ತ ಸಾಗರ ಮನು, ನೀನ್ ನನ್ನ ಸಮುದ್ರ. ಹಾಗಾಗಿ ಸಾಯಿ. ಸಪ್ತ ಸಾಗರ ತಾಚೆ ಎಲ್ಲೋ ಸಪ್ತ ರುಕ್ಮಿಣಿ. ಮನು ಹೇಗೆ ಸಮುದ್ರ. ಹಂಗಾದ್ರೆ ಇಬ್ರು ಬಿದ್ರು ಸಾಯಿರಿ. ನೋಡಿ, ಬ್ಯಾಂಗ್ಳೂರ್ ಜೀವನ ಜಂಜಾಟವನ್ನ ಎಲ್ಲ ಕಳೀಲಿಕ್ಕೆ ಅಂತ ಅವರು ಇವತ್ತು ಬೀಚಲ್ಲಿ ಉಪ್ಪು ನೀರಲ್ಲಿ ತನ್ನ ಪಾದಸ್ಪರ್ಶವನ್ನ ಮಾಡಿದ್ದಾರೆ. ಸುಸ್ಮಿತಾ ಯಾವ ತರ ವಿಡಿಯೋ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಟ್ರೈ ಮಾಡ್ತಿದ್ದಾರೆ ಇವರೊಬ್ಬ ಅರ್ಜಲ್ಲಿ. ಏನೋ ಸ್ಟೇಟಸ್ ಹಾಕೋಣ ಅಂತ ಕ್ಯಾಮರಾಮ್ಯಾನ್ ಇವರು, ಪ್ರವೀಣ್ ಜೈನ್ ಆರ್ಟಿಸ್ಟ್ ಇವರು. ನಮ್ಮ ಬ್ಯಾಂಗ್ಳೂರಿಂದ ಬಂದಿರೋ ಸುಷ್ಮಿತಾರಿಗೆ ಸ್ವಲ್ಪ ಉಪ್ಪು ನೀರು ಕುಡಿಸಿ ಶುದ್ಧ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಪುಣ್ಯಗಳನ್ನು ತುಳಿದು ಜೀವನದಲ್ಲಿ ಇನ್ನಾದ್ರೂ ಉದ್ದಾಗಲಿ ಅಂತ. ಊಟ ಬಿರಿಯಾನಿ. ಪ್ರೋಗ್ರಾಮ್ ಶುರುವಾಗಿಲ್ಲ, ಹಾಗೆ ಬಿರಿಯಾನಿ ತಿಂತ ಇದ್ದೇನೆ. ನಡೀತಿರೋದು ರೆಡಿಯಾಗಿ ಬಂದಿದ್ದೀವಿ. ಈಗ ಲೇಟ್ ಆಯ್ತು ಆಲ್ರೆಡಿ, ಸಮಯ 11:38. ಈಗ ಸ್ಟೇಜ್ಗೆ ಹೋಗ್ತಿದ್ವಿ ಲೇಟಾಗಿ. ಬನ್ನಿ ಹೋಗುವ. ಇಲ್ಲೇ ಸ್ಟೇಜು, ನಾವೀಗ ಬಂದ್ವಿ. ಜನ ಕೂತಿದ್ದಾರೆ. ಇವ್ರಿಗೆ ನೋಡಿ ನಡೆಯಕ್ಕಾಗ್ತಿಲ್ಲ. ಪ್ರೋಗ್ರಾಮ್ ಶುರುವಾಯಿತು. ನಮ್ಮ ವರ್ಣ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಇನ್ನು ಶುರು ಆಗ್ತಾ ಇದೆ. ಶುರುವಾಗು ಮುಂಚೆ ಮಲಗು ಪಾರುಲತಿ ನಿನಗೂ ದಿಮ್ಮಿದೆ. ನಿಮ್ಮ ಸ್ಕೂಲ್ ಟೈಮಲ್ಲಿ ನಮ್ಮ ಸಂಘ ಸೇರಿದ್ದೀರಾ ನೋಡಿ. ಇವಾಗ ಜೋರಾಗಿ ಎಲ್ಲಾ ಕಡೆ ಎಷ್ಟು ಜನ ನಮ್ಮ ಸಂಘದವ್ರು ಇದ್ದೀರಾ ಎಲ್ಲರೂ ಕಿರಿಸ್ಬೇಕು. ಓಕೆ, ನಮ್ಮ ಸಂಘದವ್ರು ಅಲ್ಲಿ ಅದು ಆಂಟಿ ಕೈ ಹಚ್ತಾ ಇದ್ರು. ಬನ್ನಿ, ನಾನೇನ್ ಬಿಡಲ್ಲ, ನಾನೇನ್ ಬಿಡುವುದಿಲ್ಲ. ಬೇಡ, ನಾನೇನ್ ಬಿಡುವುದಿಲ್ಲ. ನಾನೇನ್ ಬಿಡುವುದಿಲ್ಲ. ನಾನೇನ್ ಬಿಡುವುದಿಲ್ಲ. ನೋಡಿ, ನಾವು 3 ಗಂಟೆಗೆ ಮುಂಜಾನೆ 3:30 ಹಾಲು ತಗೊಂಡು ಮನೆಗೆ ಹೋಗ್ತೀನಿ. ಸರಿ, ಸುಮಾರು 3:31 ಹೊತ್ತಿಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಆಗ್ತಿದ್ದದು ಹೊರಕ್ಕೆ. ನಮ್ಮ
ಪಯಣ ಮತ್ತೆ ಗಂಧಕಾಳೂರಿನ ಕಡೆಗೆ. ಆರ್ ನಗರದಲ್ಲಿ ತಿಂಡಿ, ಸೂರ್ಯನ ಚಿತ್ರದುರ್ಗದಲ್ಲಿ ಬಿಟ್ಟು ಸುಸ್ಮಿತನ ಆರ್ ನಗರ ಬಿಟ್ಟು ತಿಂಡಿ ಮಾಡ್ತಾ ಇದ್ದಾರೆ. ಇವರ ಅಣ್ಣ ಇದ್ದಾರೆ. ಅಂತೂ ಇಂತೂ ಫೈನಲ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ನನ್ನ ರೂಮಿನ ಕಡೆ ಹೊರಟೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಪ್ಯಾಕು ಪ್ಯಾಕು.